ಇದು ನೋಡ್ರಿ ನಮ್ಮ ಹಿಂದೂ ಧರ್ಮದ ಭಗವದ್ಗೀತೆ. ಅದನ್ನು ಡಿಜಿಟಲ್ ಒಳಗೆ, ಇದು ಸಂಸ್ಕೃತ ಒಳಗೆ ಐತಂತಂದು ಭಾಳ ಮಂದಿಗೆ ಓದಕ್ ಬರ್ತಿರಲ್ಲ. ಇದು ಐತಲ್ರಿ, ಇದು ಡಿಜಿಟಲ್ ಮೈಕ್ ರೀ. ಇದರಿಂದ ನೀವು ಇದು ಕನ್ನಡ ಒಳಗೆ ಓದ್ಬೋದು, ಹಿಂದಿ ಒಳಗೆ ಓದ್ಬೋದು. ಇದು ಜಗತ್ನಾಗ ಯಾವ್ಯಾವ ಲ್ಯಾಂಗ್ವೇಜ್ ಅದಾವ ನೋಡ್ರಿ, ಅದ್ರಲಿಂತ್ರ ನೀವು ಇದು ಒಂದು ಬಟನ್ ಪ್ರೆಸ್ ಮಾಡಿ कृष्ण हरे कृष्ण 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 हरे 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 राम 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 हरे हरे. ನಮಗೇನ್ರಿ, ನಮ್ಗೆ ಹಿಂದಿ ಬೇಕಪ್ಪ ಅಂದ್ರೆ ಇದೈತಲ್ರಿ, ಇಷ್ಟು ಕ್ಲಿಕ್ ಮಾಡೋದು ಹಿಂದಿ ಅಂತಂದು ಆತ್ರಿ. ಇದು ಇಲ್ಲ ನೀವು ಎಲ್ಲರ ಚಿತ್ರದ ಮ್ಯಾಗ ಟಚ್ ಮಾಡ್ರಿ. ಇದು ಚಾಪ್ಟರ್ 1. Chapter 1 on page number 1. Arjuna Vishada Yoga. Arjun's. ಇದು ಏನೈತ್ರಿ ಎಲ್ಲ ಎಕ್ಸ್ಪ್ಲೇನ್ ಮಾಡತ್ರಿ ನಿಮ್ಗೆ. ನೀವು ಮತ್ತೆ ಓದೋದ ಬೇಡ, ಮನೆಯೊಳಗೆ ಹಚ್ಚಿಟ್ರ ಸಾಕ್ರಿ. ಭಗವದ್ಗೀತಾ ಅಂತಂದು ಇದು ಒಂದೇ ಬುಕ್ ಇಲ್ಲ, ಇದ್ರ ಜೋಡಿ ನಿಮಗೆ ಹನುಮಂತದ ಒಂದು ಗ್ರಂಥ ಸಿಗುತ್ತೆ. ಸಣ್ಣ ಹುಡುಗರಿಗೆ ಸ್ಮಾರ್ಟ್ ಟಾಕಿಂಗ್ ಟೆಡ್ ಅಂತಾರ್ರಿ. ಇನ್ನೊಂದು 2 ಬುಕ್ ಬರೋದ್ರಿ, ಅವು ರಾಮಾಯಣ ಮತ್ತು ಮಂತ್ರೋಪಸಾನ ಅಂತ ಬರ್ತರಿ 2 ಬುಕ್. ನಿಮಗೆ ಇವು ಡಿಜಿಟಲ್ ಗ್ರಂಥ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ಆನಂದ್ ಮೇರಾಡಿ ಸರ್ ಅವರಿಗೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾ ಕ್ಯಾಪ್ಷನ್ ಒಳಗೆ ಕೊಟ್ಟಿನಿ. ನಿಮ್ಮ ಜಾತಕ ಸರಿ ಇಲ್ಲ, ನಿಮ್ಮ ಗ್ರಹಗತಿ ಸರಿ ಇಲ್ಲ, ನಿಮ್ಮ ದಶೆಗಳು ಸರಿ ಇಲ್ಲ, ನಿಮ್ಮ ಜೀವನ ಕಷ್ಟ ಅಂತ ಹೇಳಿದಾಗ ಈ ಒಂದು ಕಥೆನ ನೀವು ನೆನ್ಪು ಮಾಡ್ಕೊಳ್ಳಿ. ಶ್ರೀಕೃಷ್ಣ ದುರ್ಯೋಧನ ಹತ್ರ ಹೋಗಿರ್ತಾನೆ ಸಂಧಾನ ಮಾಡಲಿಕ್ಕೆ. ದುರ್ಯೋಧನ ಕೃಷ್ಣನಿಗೆ ಅವಮಾನ ಮಾಡಿಬಿಡ್ತಾನೆ. ಆಗಲ್ಲ ಅಂತ, ನನಗೆ ಅವಮಾನ ಮಾಡಿದ್ದೀರಾ, ಈಗ ಯುದ್ಧ ಆಗೇ ಆಗುತ್ತೆ ಅಂತ ಹೇಳಿ ಕೃಷ್ಣ ಹೊರಟೋಗ್ತಾರೆ. ತಕ್ಷಣ ಧೃತರಾಷ್ಟ್ರ ಜ್ಯೋತಿಷಿಗಳನ್ನ ಕರೆದು ದುರ್ಯೋಧನ ಜಾತಕವನ್ನ ತೋರಿಸಿ ಯಾರು ಗೆಲ್ತಾರೆ ಯುದ್ಧದಲ್ಲಿ, ಇವ್ನ ಜಾತಕ ಹೇಗಿದೆ ಅಂತ ತೋರಿಸ್ತಾರೆ. ಸೊ ಅವರು ಎಲ್ಲವನ್ನು ಕೂಡ ನೋಡಿ ದುರ್ಯೋಧನನ ಜಾತಕದಲ್ಲಿ ಎಲ್ಲಾ ಗ್ರಹಗಳು ಕೂಡ ಉಚ್ಚ ಸ್ಥಾನದಲ್ಲಿದೆ, ನಕ್ಷತ್ರಗಳು ಪರ್ಫೆಕ್ಟ್ ಆಗಿದೆ, ಒಳ್ಳೆ ದಶೆ ನಡೀತಿದೆ, ಈ ಯುದ್ಧದಲ್ಲಿ ದುರ್ಯೋಧನನ ಗೆಲ್ತಾನೆ ಅಂತ ಹೇಳಿ ಹೋಗ್ತಾರೆ. ಸೊ ಯುದ್ಧ ಶುರುವಾಗುತ್ತೆ. ಕೆಲವು ದಿನಗಳಲ್ಲಿ ನಾವಿನ್ನೇನು ಸೋಲ್ತಿದ್ದೀವಿ ಅನ್ನೋ ಸುಳುವು ದುರ್ಯೋಧನಿಗೆ ಮತ್ತು ಧೃತರಾಷ್ಟ್ರನಿಗೆ ಸಿಗುತ್ತೆ. ಅದೇ ರಾಜ ಜ್ಯೋತಿಷಿನ ಮತ್ತೆ ಕರೆಸ್ತಾರೆ. ಅಲ್ಲ, ನೀವು ಅವತ್ತು ಹಾಗೆ ಹೇಳಿದ್ರಿ, ಒಳ್ಳೆ ಜಾತಕ ಇದೆ, ಒಳ್ಳೆ ದಶೆ ಇದೆ, ದುರ್ಯೋಧನನೇ ಗೆಲ್ತಾನೆ ಅಂತ ಹೇಳಿದ್ರಿ, ಬಟ್ ಇವಾಗ ನಾವು ಸೋಲ್ತಿದ್ದೀವಲ್ಲ ಯಾಕೆ ಅಂತ ಹೇಳಿದಾಗ ಆ ಜ್ಯೋತಿಷಿಗಳು ಇನ್ನೊಂದ್ಸಲಿ ಜಾತಕ ನೋಡ್ತಾರೆ. ಜಾತಕ ನೋಡಿ ಹೇಳ್ತಾರೆ, ಅವ್ರ ಕಡೆ ಯಾರೋ ಒಬ್ರು ಇದ್ದಾರೆ, ಅವರು ಗ್ರಹಗಳ ದಿಕ್ಕನ್ನೇ ಬದಲಾಯಿಸಿದ್ದಾರೆ, ನಕ್ಷತ್ರಗಳ ಪ್ಲೇಸ್ಮೆಂಟ್ ಅನ್ನ ಬದಲಾಯಿಸಿದ್ದಾರೆ, ಅವ್ರ ಕಡೆ ಯಾರೋ ಇದ್ದಾರೆ ಅಂತ. ತಕ್ಷಣ ಅಲ್ಲೇ ಇದ್ದಂಥ ವಿದುರ ಹೇಳ್ತಾನಂತೆ, ಅವ್ರ ಕಡೆ ಕೃಷ್ಣ ಇದ್ದಾನೆ. ಸೊ ಕೃಷ್ಣ ಗ್ರಹಗಳ ದಿಕ್ಕನ್ನೇ, ನಕ್ಷತ್ರಗಳ ಒಂದು ಪ್ಲೇಸ್ಮೆಂಟನ್ನೇ ಬದಲಾಯಿಸ್ಬಿಟ್ಟು ಅವರು ಗೆಲ್ಲೋ ರೀತಿ ಮಾಡಿದೆ. ಯಾಕೆ? ಅವರು ಧರ್ಮದ ಪರವಾಗಿದ್ರು, ಒಳ್ಳೆಯದರ ಪರವಾಗಿದ್ರು. ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಒಳ್ಳೆ ದಶೆಗಳಿಲ್ಲ, ಒಳ್ಳೆ ನಕ್ಷತ್ರಗಳು ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಕರ್ಮ ಧರ್ಮ ಪರವಾಗಿದ್ರೆ ಅದನ್ನು ಕೂಡ ದೇವರು ಬದಲಾಯಿಸಿ ನಿಮ್ಮ ಜೀವನವನ್ನು ಸುಂದರವಾಗಿ ಮಾಡೇ ಮಾಡ್ತಾನೆ ಅನ್ನೋದು ಮಹಾಭಾರತದಲ್ಲೇ ಶ್ರೀಕೃಷ್ಣ ತೋರಿಸ್ಕೊಟ್ಟಿದ್ದಾನೆ.